ನಾನೊಂದಿಷ್ಟು ತಲೆ ಎತ್ಕೊಂಡು ತಿರುಗ್ಬೋದು. ಭಾರದ್ವಾಜ್ ಕಹಿಯಾಗಿ ಹೇಳಿದಾಗ ಅನುವಿನ ಮುಖ ಕಳೆಗೊಂದಿತು. ನಮ್ಮವರಿಗೆ ತಾಯಿ ತಂಗಿ ಅಂದರೆ ಪಂಚಪ್ರಾಣ. ಅವ್ರು ಎಲ್ಲಿ ಹೋದರೂ ಆ ಮುದುಕಿನ ಕಟ್ಕೊಂಡೇ ಬರ್ತಾರೆ. ನಾವು ಇಲ್ಲಿದ್ದರೂ ನಮ್ಮ ಅತ್ತೆನೂ ನಮ್ಮ ಜೊತೆ ಟೆಂಟ್ ಹಾಕ್ತಾರೆ. ನೀನೇ ಎಲ್ಲ ಮಾಡ್ಕೊಂಡಿದ್ದು. ನನ್ನ ಮಾತು ಕೇಳಿದರೆ ನೀನು ಈಗ ಕಾರ್ನಲ್ಲಿ ಜಮ್ ಅಂತ ಓಡಾಡಿಕೊಂಡು ಇರ್ಬೋದಿತ್ತು. ತಂದೆಯ ಮಾತಿನಿಂದ ಅವಳಿಗೆ ಕಸಿವಿಸಿಯಾಗ್ತಿತ್ತು. ಅಂದೆಲ್ಲ ಮನೋಹರನ ಬಳಿ ಕಾರಣವಿಲ್ಲದೆ ಜಗಳ ತೆಗೀತಿದ್ಲು. ನಿಮಗೆ ನಾನು ಕಂಡ್ರೆ ಪ್ರೀತಿ ಇಲ್ಲ. ಮದುವೆಯಾದಾಗಿನಿಂದ ನೀವು ನನಗಾಗಿ ಏನು ಖರ್ಚು ಮಾಡಿದ್ದೀರಾ? ಈ ತರಹ ಲೈಫ್ ನನಗೂ ಸಾಕಾಗಿ ಹೋಗಿದೆ. ತಂಗಿ ಊರಿನಿಂದ ಬಂದರೆ ನೂರಾರು ರೂಪಾಯಿ ಸೀರೆ ತೆಗೆದುಕೊಡೋಕ್ಕಾಗತ್ತೆ. ಹೆಂಡತಿಗೆ ಒಂದು ಖರ್ಚಿಫ್ ಕೊಡೋಕ್ಕೂ ನಿಮಗೆ ಗೊತ್ತಾಗಲ್ಲ ಅಲ್ವಾ? ಮನೋಹರ್ ತಾಳ್ಮೆ ವಹಿಸುವಷ್ಟು ವಹಿಸ್ತಿದ್ದ. ಹೆಂಡತಿಗೆ ಸೀರೆ ಒಡವೆ ತಂದ್ಕೊಡೋದೇ ಪ್ರೀತಿಯ ಅಳತೆಗೋಲೆಂದು ಅವನು ಭಾವಿಸಿರಲಿಲ್ಲ. ಸ್ಕೂಟರ್ ಮಾರಿ ಒಂದು ಕಾರ್ ತೆಗೆದುಕೊಳ್ಳೋಣ, ಈ ಮನೆ ಮಹಡಿ ಮೇಲೆ ಮನೆ ಕಟ್ಟಿಸಿ ಬಾಡಿಗೆಗಾದರೂ ಕೊಟ್ಟರೆ ಸ್ವಲ್ಪನಾದರೂ ಲಕ್ಸುರಿಯಸ್ ಆಗಿ ಜೀವನ ಮಾಡ್ಬೋದು ಎಂದು ಅವಳು ಆಸೆ ವ್ಯಕ್ತಪಡಿಸಿದಾಗ ಅವನಿಗೆ ಉಗುಳು ನುಂಗುವಂತಾಗ್ತಿತ್ತು. ಅವನಿಗೆ ಬರುತ್ತಿದ್ದ ಆದಾಯದಲ್ಲಿ ಅವೆಲ್ಲ ಅಸಾಧ್ಯವೆಂದು ಅವನಿಗೆ ಗೊತ್ತಿತ್ತು. ಒಮ್ಮೆ ಅವಳನ್ನು ಕೂರಿಸ್ಕೊಂಡು ನಯವಾಗಿ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿದ. ಆದರೆ ಅನುಪಮ ಅವನಿಗೆ ಬೆಂಬಲ ನೀಡಲಿಲ್ಲ. ಹಾಗಾದರೆ ನನ್ನ ಯಾವ ಸೌಭಾಗ್ಯಕ್ಕೆ ನಿಮ್ಮನ್ನು ಮದುವೆ ಆಗಿದ್ದೀನಿ? ನನ್ನ ಫ್ರೆಂಡ್ ಶೋಭಾ ಮೊನ್ನೆ ಮದುವೆ ಆಗಿದ್ದಾಳೆ. ನನ್ನ ಎದುರಿಗೆ ಜಮ್ ಅಂತ ಅವಳ ಗಂಡನ ಜೊತೆ ಕಾರ್ನಲ್ಲಿ ತಿರುಗಾಡ್ತಿದ್ದಾಳೆ. ನಾನು ಆ ವೈಭವ ಎಲ್ಲ ಬಿಟ್ಟು ಬಂದು ಇಲ್ಲಿ ಏನು ಪ್ರಯೋಜನ ಆಗಿದೆ ಮನು? ನಿಮಗೆ ಇಷ್ಟೊಂದು ದುಡ್ಡಿನ ಪ್ರಾಬ್ಲಮ್ ಇದೆ ಅಂತ ನನಗೆ ಯಾಕೆ ಮೊದಲೇ ಹೇಳಲಿಲ್ಲ ನೀವು? ನನಗೆ ಮೋಸ ಮಾಡಿಬಿಟ್ರಿ ಎನ್ನುತ್ತಾ ಅನು ಹತ್ತುಬಿಟ್ಲು. ಅವಳ ವರ್ತನೆ ಕಂಡು ದಿಗ್ಭ್ರಾಂತನಾದ ಮನೋಹರ್ಗೆ ಹೇಗೆ ಸಮಾಧಾನ ಮಾಡಬೇಕೆಂದು ತಿಳಿಯಲಿಲ್ಲ. ಮಧ್ಯಾಹ್ನ ಅನುಪಮ ರೂಮ್ನಲ್ಲಿ ಮಲಗಿದ್ದಾಗ ಶಾರದಮ್ಮ ಬಂದು ಬಾಗಿಲು ತಟ್ಟಿದ್ರು. ನೋಡಮ್ಮ, ನಿನ್ನ ಸ್ನೇಹಿತೆ ಯಾರೋ ಬಂದಿದ್ದಾಳೆ. ಇಷ್ಟೊತ್ತಿನಲ್ಲಿ ನಿನ್ನನ್ನು ಹುಡ್ಕೊಂಡು ಬರೋ ಫ್ರೆಂಡ್ ಯಾರು? ಅನುಪಮ ಕಣ್ಣುಜ್ಜುತ್ತಾ ಬೇಸರದಿಂದ ಹೊರಬಂದಳು. ಅವಳ ಗೆಳತಿ ಶೋಭಾಳನ್ನು ಕಂಡೊಡನೆ ಅವಳ ನಿದ್ದೆ ಹಾರೋಯ್ತು. ಹೋ ಶೋಭಾ, ಏನೇ ಇಷ್ಟು ಅಪರೂಪ? ಬಾ ಕೂತ್ಕೋ ಎಂದು ಆದರದಿಂದ ಸ್ವಾಗತಿಸಿದ್ಲು. ಶೋಭಾ ನಗುತ್ತಾ, ನೀನಂತೂ ಮದುವೆಯಾದ ಸಂಭ್ರಮದಲ್ಲಿ ಫ್ರೆಂಡ್ಸ್ನೆಲ್ಲ ಮರೆತೇ ಬಿಟ್ಟಿದೀಯಾ. ನಾವು ಹಾಗೆ ಇರೋಕ್ಕಾಗತ್ತಾ ಎಂದು ಕುಳಿತುಕೊಂಡ್ಳು. ಶಾರದಮ್ಮ ಇಬ್ಬರಿಗೂ ಕಾಫಿ ತಂದಿಟ್ಟಾಗ ಶೋಭಾ ತೆಗೆದುಕೊಂಡ್ಳು. ಥ್ಯಾಂಕ್ಸ್, ನಿಮಗೆ ತೊಂದರೆ ಕೊಟ್ಟಾಗಾಯಿತು. ಶಾರದಮ್ಮ ನಿರಾಳವಾಗಿ, ಮನೆಗೆ ಬಂದವರಿಗೆ ಒಂದು ಲೋಟ ಕಾಫಿ ಕೊಡೋದು ತೊಂದರೆ ಅಂದ್ಕೊಳ್ಳಲ್ಲಮ್ಮ ನಾವು. ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕಾಫಿ ಮಾಡೋ ಹೊತ್ತು, ಜೊತೆಗೆ ನಿನಗೂ ಮಾಡಿದ್ದೀನಷ್ಟೇ ಎಂದು ಅನುಪಮಳಿಗೂ ಕೊಟ್ಟಾಗ ಅತ್ತೆಯ ಮಾತಿನಿಂದ ಅವಳಿಗೆ ಚುಚ್ಚಿದಂತಾಯಿತು. ಶಾರದಮ್ಮ ಒಳಗೆ ಹೋದ್ಮೇಲೆ ಗೆಳತಿಯರು ಮಾತಿಗೆ ಆರಂಭಿಸಿದರು. ಹೇಗಿದೆ ಹೊಸ ಲೈಫ್? ಶೋಭಾ ಕೇಳಿದಾಗ ನಗುತ್ತಿದ್ದ ಅನುಪಮಳ ಮುಖ ಗಂಭೀರವಾಯಿತು. ಕನಸುಗಳೇ ಬೇರೆ, ರಿಯಾಲಿಟಿನೇ ಬೇರೆ. ಅಂದರೆ ನೀನು ಸಂತೋಷವಾಗಿಲ್ವಾ? ಮನೋಹರ್ ಜೊತೆ ಸಂತೋಷವಾಗಿದ್ದೀನಿ. ಆದರೆ ಈ ಮನೆಯಲ್ಲಿ ಇರೋದು ನನಗೆ ಸಂತೋಷ ಹೇಗೆ ಸಿಗುತ್ತೆ ಹೇಳು? ಅನುಪಮಳ ಮಾತನ್ನು ಶೋಭಾ ಅನುಮೋದಿಸುತ್ತಾ, ನಿಜ ಕಣೆ, ನಿಮ್ಮ ಡ್ಯಾಡಿ ಮನೆ ಹೇಗಿದೆ? ಅಷ್ಟು ವೈಭವದಿಂದ ಬೆಳೆದಿರೋಳು ನೀನು. ಇಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಗೆ ಹೊಂದ್ಕೊಂಡಿದ್ಯೋ ಏನೋ. ಯಾವಾಗಲೂ ನಮಗಿಂತ ಜಾಸ್ತಿ ಅಂತಸ್ತಿನಲ್ಲಿ ಇರೋರನ್ನು ಮದುವೆ ಮಾಡ್ಕೊಂಡು ಬಿಡಬೇಕು ಕಣೆ. ಆಗ ಅಡ್ಜಸ್ಟ್ ಆಗೋದು ಸುಲಭ. ಅದಕ್ಕೆ ನೋಡು, ನಮ್ಮ ತಂದೆ ನಮಗಿಂತ ಶ್ರೀಮಂತರ ಸಂಬಂಧ ನನಗೋಸ್ಕರ ಹುಡುಕಿದ್ದಾರೆ. ಅವಳ ಮಾತು ಅನುಪಮಳಿಗೆ ಅನಿರೀಕ್ಷಿತವಾಗಿತ್ತು. ಅವಳು ಕಣ್ಣರಳಿಸಿ, ಏ ಕಳ್ಳಿ, ನಿನಗೆ ಮದುವೆ ಗೊತ್ತಾಗಿರೋ ವಿಷಯ ಬಂದ ತಕ್ಷಣ ಹೇಳಬಾರ್ದಾಗಿತ್ತಾ? ಇಷ್ಟೊತ್ತಿನವರೆಗೂ ಯಾಕೆ ಸಸ್ಪೆನ್ಸ್ನಲ್ಲಿಟ್ಟಿದ್ದೆ ಎಂದು ಆಕ್ಷೇಪಿಸಿದ್ಲು. ಎಲ್ಲ ಸೆಟಲ್ ಆಗೋವರೆಗೂ ಯಾರ ಹತ್ರನೂ ಹೇಳೋದು ಬೇಡ ಅಂತ ನಮ್ಮ ತಂದೆ ಹೇಳಿಬಿಟ್ಟಿದ್ರು ಕಣೆ. ಅವರು ತುಂಬ ಕಟ್ಟುನಿಟ್ಟು ಮಾಡ್ತಾರೆ ಅಂತ ಮೊದಲೆಲ್ಲ ನನಗೆ ಬೇಜಾರಾಗ್ತಿತ್ತು. ಆದರೆ ಈಗ ಅನ್ನಿಸ್ತಿದೆ, ಹೆಣ್ಮಕ್ಳ ಹತ್ರ ತಂದೆ ತಾಯಿ ಸ್ಟ್ರಿಕ್ಟ್ ಆಗಿರೋದೇ ಒಳ್ಳೆಯದು ಅಂತ. ಶೋಭಾಳ ಮಾತು ಕೇಳಿ ಅನುಪಮಳ ಮುಖ ಚಿಕ್ಕದು ಮಾಡಿಕೊಂಡ್ಳು. ತಂದೆಯ ಮಾತು ಧಿಕ್ಕರಿಸಿ ತಾನು ಮನೋಹರ್ನನ್ನು ಮದುವೆಯಾದ ವಿಷಯವನ್ನು ಗೆಳತಿ ಪರೋಕ್ಷವಾಗಿ ಹಂಗಿಸ್ತಿದ್ದಾಳೆಯೇ ಎನ್ನಿಸ್ತು. ಶೋಭಾ ಮದುವೆಯ ಕರೆಯೋಲೆಯನ್ನು ಅವಳಿಗೆ ಕೊಟ್ಟು,
ನೀನು ನಿಮ್ಮ ಹಸ್ಬೆಂಡ್ನ ಕರ್ಕೊಂಡು ಖಂಡಿತ ಮದುವೆಗೆ ಬರಬೇಕು ಎಂದು ಒತ್ತಾಯ ಹೇರಿದ್ಲು. ಶೋಭಾಳನ್ನು ಮದುವೆ ಆಗ್ತಿದ್ದ ಹುಡುಗ ದಿನೇಶ್ ಇಂಜಿನಿಯರ್ ಆಗಿದ್ದ. ನಿನ್ನ ಉಡ್ಬಿ ಎಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಕುತೂಹಲದಿಂದ ಕೇಳಿದ್ಲು. ಶೋಭಾ ಜಂಬದಿಂದ ನಮ್ಮ ಮಾವನವರು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಸಾಫ್ಟ್ವೇರ್ ಕಂಪನಿ ನಡೆಸ್ತಿದ್ದಾರೆ. ಮಲ್ಟಿನ್ಯಾಷನಲ್ ಕಂಪನಿಗಳ ಜೊತೆ ಟೈಅಪ್ ಇದೆ. ಬೇರೆ ಕಡೆ ಯಾಕೆ ಕೆಲಸ ಮಾಡಬೇಕು? ಅವರೇ 100 ಜನಕ್ಕೆ ಸಂಬಳ ಕೊಡೋ ಸ್ಥಿತಿಯಲ್ಲಿದ್ದಾರೆ. ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿಗಳ ಟರ್ನ್ ಓವರ್ ಇದೆ. ದಿನೇಶ್ ಅವರಿಗೆ ಒಬ್ಬರೇ ಮಗ. ನನಗೆ ಮದುವೆಗೆ ಅಂತಾನೆ ಅವರ ಕಡೆಯಿಂದ 4 ಲಕ್ಷ ರೂಪಾಯಿಯಷ್ಟು ಒಡವೆಗಳು ಹಾಕ್ತಿದ್ದಾರೆ ಗೊತ್ತಾ. ಜೊತೆಗೆ ಅವರ ಮನೆತನದಿಂದ ಬಂದಿರೋ ಒಡವೆಗಳು ಸಪ್ರೇಟ್ ಅಂತೆ. ಮದುವೆ ಆದಮೇಲೆ ಸದಾಶಿವನಗರದಲ್ಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಬೇರೆ ಸಂಸಾರ ಹೂಡ್ತಿದ್ದೀವಿ. ಹೊಸದಾಗಿ ಮದುವೆ ಆದವರು ನಮಗೆ ಪ್ರೈವಸಿ ಇರಲಿ ಅಂತ ನಮ್ಮ ಮಾವನವರೇ ನಮಗೋಸ್ಕರ ದೊಡ್ಡ ಬಂಗಲೆ ಖರೀದಿ ಮಾಡಿಕೊಟ್ಟಿದ್ದಾರೆ ಎಂದು ವಿವರಿಸಿದ್ಲು. ಅವಳು ಹೇಳುವ ಪ್ರತಿಯೊಂದು ವಿಷಯಗಳಲ್ಲೂ ಇನ್ನೊಬ್ಬರ ಮುಂದೆ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥದ್ದೇನೋ ನಿಜ. ಆದರೆ ಅನುಪಮಳ ಮುಖ ಮುದುಡು ಹೋಗಿತ್ತು. ಶೋಭಾ ಹೊರಟೋದ ಮೇಲೂ ಅನುಪಮಳ ಮನಸ್ಸು ಕ್ಷಮೆಗೊಂಡಿತು. ತಾನು ಅವಳಿಗಿಂತ ರೂಪವಂತೆ, ಅವಳ ತಂದೆ ತಾಯಿಗಿಂತ ತನ್ನ ಮನೆಯವರು ಶ್ರೀಮಂತರು. ಆದರೂ ತನಗೆ ಆ ವೈಭವ, ಆಡಂಬರ, ಆರಂಭದ ಜೀವನ ಕೈಗೆಟಕದ ವಸ್ತುವಾಗಿತ್ತು. ಎಲ್ಲ ತಾನಾಗೆ ಕೈಯಾರ ಮಾಡಿಕೊಂಡಿದ್ದು ಎಂದು ಅವಳಿಗೆ ತುಂಬ ಬೇಸರವಾಗ್ತಿತ್ತು. ಮನೋಹರ್ ಬಂದ ಮೇಲೆ ಅವನಿಗೆ ಶೋಭಾಳ ಮದುವೆಯ ಕಾರ್ಡ್ ತೋರಿಸಿ ಅವಳ ವೈಭವ ವರ್ಣಿಸಿದ್ಲು. ನನ್ನ ಕ್ಲಾಸ್ಮೇಟ್ ಆಗಿದ್ದೋಳು ಮನು. ಓದ್ನಲ್ಲಿ ಶುದ್ಧ ದಡ್ಡಿ, ನೋಡೋಕೆ ಸುಮಾರು. ಆದರೆ ಎಂಥ ಚಾನ್ಸ್ ಹೊಡೆದ್ಬಿಟ್ಟಿದ್ದಾಳೆ ನೋಡಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋ ಫ್ಯಾಮಿಲಿ ಸೇರಿದ್ದಾಳೆ. ಈ ವೆಡ್ಡಿಂಗ್ ಕಾರ್ಡ್ ಎಷ್ಟು ಚೆನ್ನಾಗಿದೆ. ಇನ್ನು ಗಂಡಿನ ಕಡೆಯವರ ಕಾರ್ಡ್ ಇದಕ್ಕಿಂತ ವೈಭವವಾಗಿದೆಯಂತೆ. ಮನೋಹರ್ ಕಿರುನಗೆಯೇ ಅದಕ್ಕೆ ಪ್ರತಿಕ್ರಿಯೆಯಾಗಿತ್ತು. ಅನುಪಮ ಕಹಿಯಾಗಿ ಎಲ್ಲ ವಿಷಯದಲ್ಲೂ ತಾನು ಶೋಭಾಳಿಗಿಂತ ಮಿಗಿಲಾಗೆ ಇದ್ದೆ ಅನ್ನೋ ಹೆಮ್ಮೆ ಇತ್ತು. ಆದರೆ ಮದುವೆ ವಿಷಯದಲ್ಲಿ ಮಾತ್ರ ತಾನು ಅವಳಿಗಿಂತ ತೀರಾ ಹಿಂದುಳಿದ್ಬಿಟ್ಟೆ ಎಂದಾಗ ಮನೋಹರ್ನ ಸ್ವಾಭಿಮಾನಕ್ಕೆ ಬರೆ ಎಳೆದಂತಾಯಿತು. ರಿಗ್ರೆಟ್ ಮಾಡ್ಕೊಳ್ಳೋಕ್ಕೆ ತುಂಬ ತಡವಾಗಿದೆ ಅನು. ಈ ಮಾತು ನೀನು ನನ್ನ ಮುಂದೆ ಮೊದಲೇ ಹೇಳಿದರೆ ಖಂಡಿತ ನಾನು ನಿನ್ನ ಬಾಳಿನಲ್ಲಿ ಪ್ರವೇಶ ಮಾಡ್ತಾ ಇರಲಿಲ್ಲ. ನಿನ್ನ ಮಾತು ಕೇಳಿದ ಮೇಲೆ ನನಗೂ ಅನಿಸ್ತಿದೆ ನಿನ್ನನ್ನು ಮದುವೆಯಾಗಿ ನಾನು ತಪ್ಪು ಮಾಡಿಬಿಟ್ನೇನೋ ಅಂತ. ಅವನ ಮಾತು ಅವಳನ್ನು ವಿವಳವಾಗಿತ್ತು. ಸಾರಿ ಮನು, ನಿಮ್ಮ ಮೇಲಿನ ಪ್ರೀತಿ ಕಡಿಮೆಯಾಗಿ ನಾನು ಈ ಮಾತನಾಡ್ತಿಲ್ಲ. ನಿಜವಾಗ್ಲೂ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ಆದರೆ ಬೇರೆಯವರ ವೈಭವ ನೋಡಿದಾಗ ನಾವಿಬ್ಬರು ಅದರಿಂದ ವಂಚಿತರಾಗಿದ್ದೀವಲ್ವ ಅಂತ ನನ್ನ ಮನಸ್ಸೇ ಕೆಟ್ಟು ಹೋಗುತ್ತೆ. ನಮ್ಮ ಆಸೆಗೆ ಇದ್ದಷ್ಟು ನಾವು ಕಾಲು ಚಾಚಿ ನೆಮ್ಮದಿಯಾಗಿ ಮಲ್ಕೋಬೇಕು ಅನು. ಬೇರೆಯವರು ಚೆನ್ನಾಗಿದ್ದಾರೆ ಅಂತ ಅಸೂಯೆ, ಅಸಹನೆ ಪಡೋದ್ರಿಂದ ನಮ್ಮ ನಿದ್ದೆ, ನೆಮ್ಮದಿ ಎರಡನ್ನೂ ನಾವಾಗೇ ಕೆಡಿಸ್ಕೊಂಡು ಹಾಗಾಗತ್ತೆ ಅಷ್ಟೇ. ಮನೋಹರ್ ಹೇಳಿದಾಗ ಅನುಪಮ ಅವಳನ್ನೇ ದೀರ್ಘವಾಗಿ ನೋಡಿದ್ಲು. ನೀವು ಮನಸ್ಸು ಮಾಡಿದ್ರೆ ನಾವಿಬ್ಬರು ನೆಮ್ಮದಿಯಾಗಿರ್ಬೋದು. ಹೇಗೆ? ನೀವು ಬ್ಯಾಂಕಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಡ್ಯಾಡಿ ನಡೆಸ್ತಾ ಇರೋ ಟ್ರಾವೆಲ್ಸ್ ಆಫೀಸಿಗೆ ಬಂದುಬಿಡಿ. ಡ್ಯಾಡಿ ನಮಗೋಸ್ಕರ ಬೇರೆ ಮನೆಯೂ ತೆಗೆದುಕೊಡ್ತಾರೆ. ನಾವಿಬ್ಬರೇ ಯಾರ ಹಂಗೂ ಇಲ್ಲದೆ ಸುಖವಾಗಿರ್ಬೋದು. ಅವಳ ಮಾತು ಅವನನ್ನು ರೊಚ್ಚಿಗೆಬ್ಬಿಸಿತು. ನಿಮ್ಮ ಡ್ಯಾಡಿ ಹಂಗ್ನಲ್ಲಿದ್ದರೆ ನನಗೆ ತಿಂದಣ್ಣ ಜೀರ್ಣ ಆಗುತ್ತಾ ಅನು? ಯಾರು ನಿನ್ನ ಫ್ರೆಂಡ್ ಶ್ರೀಮಂತಳಾಗಿದ್ದಾಳೆ ಅನ್ನೋದಕ್ಕೋಸ್ಕರ ನಾನು ನನ್ನ ಸಾತ್ವಿಕ ಸ್ವಾಭಿಮಾನ ಎರಡನ್ನೂ ಬಿಟ್ಬಿಡೋಕ್ಕೆ ಸಾಧ್ಯವಿಲ್ಲ. ಈಗ ನಮಗೇನು ಕಡಿಮೆಯಾಗಿದೆ? ನಮ್ಮ ಮಟ್ಟಿಗೆ ನಾವು ಸಂತೋಷವಾಗಿ ಇದ್ದೀವಲ್ಲ. 2 ಹೊತ್ತು ಊಟ, ನಿದ್ದೆ ಇದ್ದಷ್ಟೇ ಜೀವನದ ಸಂತೋಷ ಅಂದ್ಕೊಳ್ಳೋಷ್ಟು ಅಲ್ಪತೃಪ್ತಳಲ್ಲ ನಾನು ಎಂದು ಮುನಿಸ್ಕೊಂಡು ಎದ್ದು ಹೋದ್ಲು ಅನು. ಅವಳಿಗೆ ಯಾವ ರೀತಿ ತಿಳುವಳಿಕೆ ಹೇಳಬೇಕೆಂದು ಮನೋಹರ್ಗೆ ಗೊತ್ತಾಗಲಿಲ್ಲ. 2 ದಿನಗಳ ನಂತರ ಅನುಪಮ ಮತ್ತೆ ಗಂಡನ ಜೊತೆ ರಾಜಿಯಾಗಿ ಮುಂದಿನ ವಾರ ಶೋಭಾ ಮದುವೆ ಇದೆ. ತುಂಬ ಬಲವಂತ ಮಾಡಿ ಕರೆದಿದ್ದಾಳೆ. ಇಬ್ಬರು ಹೋಗಿ ಬರೋಣ ಮನು ಎಂದು ಮುದ್ದುಗರೆದ್ಲು. ಯಾಕೋ ಆ ಮದುವೆಗೆ ಹೋಗಿ ಮನಸ್ಸು ಮತ್ತಷ್ಟು ಕಹಿ ಮಾಡಿಕೊಳ್ಳೋದು ಮನೋಹರ್ನಿಗೆ ಇಷ್ಟವಿರಲಿಲ್ಲ. ಆದರೆ ಹೋಗಬೇಡವೆಂದು ಅನುಪಮಳನ್ನು ತಡೆಯೋದು ಹೇಗೆ? ನೀನು ಹೋಗ್ಬಿಟ್ಟು ಬಾ ಅನು, ನನಗೆ ರಜೆ ಸಿಗಲ್ಲ ಎಂದ್ಬಿಟ್ಟ. ಅತ್ಯಂತ ಆಸಕ್ತಿಯಿಂದ ಅಲಂಕರಿಸ್ಕೊಂಡು
ತನ್ನ ತವರ್ಮನೆಯಲ್ಲಿ ಕೊಟ್ಟಿದ್ದ ಬೆಳ್ಳಿ ದೀಪವನ್ನು ಪ್ಯಾಕ್ ಮಾಡಿಸ್ಕೊಂಡು ಗೆಳತಿಯ ಮದುವೆಗೆ ಬಂದ್ಲು ಅನುಪಮ. ಅಲ್ಲಿನ ಆಡಂಬರ ವೈಭವ ಕಂಡು ಅವಳ ತಲೆ ದಿಮ್ಮೆಂದಿತು. ಅಲ್ಲಿದ್ದವರ ಸೀರೆ ಒಡವೆಗಳನ್ನು ಕಂಡಾಗ ತನ್ನ ಉಡುಗೆ ತೊಡುಗೆ ಸಾಧಾರಣ ಎನಿಸ್ತು. ಶೋಭಾಳಂತೂ ಸರ್ವ ಅಲಂಕಾರ ಭೂಷಿತಳಾಗಿ ಸಿರಿ ಲಕ್ಷ್ಮಿಯಂತೆ ಕಂಗೊಳಿಸ್ತಿದ್ಲು. ಗೆಳತಿಯನ್ನು ವಿಚಾರಿಸಿಕೊಳ್ಳಲು ಅವಳಿಗೆ ಪುರ್ಸುತ್ತಿರಲಿಲ್ಲ. ಶೋಭಾಳ ತಂದೆ ತಾಯಿ ಸಂಭ್ರಮ ಸಂತೋಷದಿಂದ ಮಗಳನ್ನು ದಾರಿ ಎರೆದುಕೊಟ್ರು. ಮದುವೆಯ ಕಲಾಪಗಳನ್ನು ಕಂಡಾಗ ಅನುಪಮಳಿಗೆ ತನ್ನ ಮದುವೆ ನೆನಪಾಯಿತು. ತಾನು ಮನೋಹರನನ್ನು ಕೈ ಹಿಡಿಯೋದು ಯಾರಿಗೂ ಸಮಾಧಾನವಿರಲಿಲ್ಲ. ಕಳೆಗೊಂದಿದ ಮುಖ ಹಾಗೂ ದುಗುಡದೊಂದಿಗೆ ತಂದೆ ನಿರ್ಲಿಪ್ತತೆಯಿಂದ ತಾಯಿ ತನಗೆ ಮನೋಹರನ ಮನೆಗೆ ದಾರಿ ಎರೆದುಕೊಟ್ಟಿದ್ರು. ಯಾವ ಪುರುಷಾರ್ಥಕ್ಕಾಗಿ? ಮನೋಹರನಿಗೆ ಮಧ್ಯಮ ವರ್ಗದ ಆರಂಭ ಜೀವನವೇ ಹೊಗ್ಗಿ ಹೋಗಿತ್ತು. ಅನುಪಮ ಬಯಸುವ ಅಂತಸ್ತು ಆಡಂಬರ ಅವನ ಪಾಲಿಗೆ ತೀರಾ ಅರ್ಥಹೀನವಾಗಿ ತೋರ್ತಿತ್ತು. ಅವನ ಪ್ರೀತಿ ವಿಶ್ವಾಸವು ಅವಳಿಗೆ ಪರಿಪೂರ್ಣವಾಗಿ ಸಿಕ್ಕಿರಲಿಲ್ಲ. ಅದನ್ನು ಅವನ ತಾಯಿ ಹಾಗೂ ತಂಗಿಯೊಡನೆ ಹಂಚಿಕೊಳ್ಬೇಕು ಎನಿಸಿದಾಗ ಅನುಪಮಳಿಗೆ ಮನೋಹರನ ಶ್ರೀಮಂತರ ಮನೆತನದ ಏಕಮಾತ್ರ ಪುತ್ರನಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಹಂಬಲವಾಯ್ತಿತ್ತು. ಗೆಳತಿಯ ಮದುವೆ ಮುಗಿಸ್ಕೊಂಡು ಬಂದ ಮೇಲೆ ಅನುಪಮಳ ಮನಸ್ಸು ಅಸ್ತವ್ಯಸ್ತಗೊಂಡಿತು. ಅಂತರ್ಮುಖಿಯಾಗಿದ್ದ ಅವಳನ್ನು ಮನೋಹರ್ ಮದುವೆ ಹೇಗಾಯಿತು, ಯಾಕೆ ಹೀಗಿದೆಯಾ ಎಂದು ಒಂದು ಮಾತು ಕೇಳಲಿಲ್ಲ. ಅನುಪಮಾಳು ಹೇಳಲಿಲ್ಲ. ಆದರೆ ದಿನ ದಿನಕ್ಕೆ ಅವಳ ಅಸಹನೆ ಹೆಚ್ಚಾಗ್ತಿತ್ತು. ಶೋಭಾ ಅವಳ ಗಂಡನ ಜೊತೆ ಕಾಶ್ಮೀರಕ್ಕೆ ಹನಿಮೂನ್ಗೆ ಹೋಗಿದ್ದಾಳೆ ಎಂದು ತಿಳಿದ ಮೇಲೆ ಅನುಪಮಳಿಗೆ ತನ್ನ ಬದುಕಿನ ಅಭಾವಗಳ ಬೃಹದಾಕಾರವಾಗಿ ನಿಂತು ಅವಳನ್ನು ಅಣಕಿಸ್ತಿತ್ತು. ತನ್ನ ಅತೃಪ್ತಿಯನ್ನು ಮನೋಹರನ ಮೇಲೆ ಸಿಡುಕಾಗಿ ಪ್ರದರ್ಶಿಸ್ತಿದ್ಲು. ನೀನು ನನ್ನ ಬದಲು ಒಬ್ಬ ಕೋಟ್ಯಾಧೀಶ್ವರನನ್ನೇ ಮದುವೆ ಆಗಬೇಕಿತ್ತು. ನಿನ್ನ ಬುದ್ಧಿ ಎಲ್ಲಿ ಹುಲ್ ತಿನ್ನಕ್ಕೋಗಿತ್ತಾ? ನೀನು ಹೇಳ್ದ ಹಾಗೆ ನಾನು ಕುಣಿಬೇಕಾದ್ರೆ ನಾನು ದುಡ್ಡಿನ ಗಿಡ ಹಾಕಿರಬೇಕಿತ್ತು. ಯಾವನ್ನಾದರೂ ತಲೆ ಹೊಡಿಬೇಕು, ಇಲ್ಲ ಬ್ಯಾಂಕ್ ಲೂಟಿ ಮಾಡಬೇಕಷ್ಟೆ ಎಂದು ರೇಗ್ತಿದ್ದ. ಅವಳು ಸಣ್ಣ ಆಸೆಗಳನ್ನು ಪೂರೈಸುವ ಹೊತ್ತಿಗೆ ಅವನಿಗೆ ಆರ್ಥಿಕವಾಗಿ ಕೈ ಕಟ್ಟಿದಂತಾಗ್ಬಿಡ್ತಿತ್ತು. ಸಾರಿ ಅನು, ನಮ್ಮ ಊಟಿ ಪ್ರೋಗ್ರಾಮ್ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡೋಣ. ಈ ಸಲ ಖರ್ಚು ತುಂಬ ಜಾಸ್ತಿ ಬಂದಿದೆ. ನನಗೆ ಕೋಪಪ್ ಮಾಡೋಕ್ಕಾಗ್ತಾ ಇಲ್ಲ. ಅರ್ಥ ಮಾಡ್ಕೋ ಚಿನ್ನಮರಿ. ಪಿಕ್ಚರ್ ಆದಮೇಲೆ ಹೋಟೆಲ್ಗೆ ಹೋಗೋದು ಬೇಡ. ಅನು, ಮನೆಯಲ್ಲಿ ಅಮ್ಮ ಅಡಿಗೆ ಮಾಡಿಕೊಂಡು ಕಾಯ್ತಾ ಇರ್ತಾಳೆ, ಅಡಿಗೆ ವೇಸ್ಟ್ ಆಗುತ್ತೆ ಎಂದು ಯಾವುದಾದರೂ ಕಾರಣಗಳಿಂದ ಅವಳ ಚಿಕ್ಕ ಆಸೆಯು ನೆರವೇರ್ತಿರಲಿಲ್ಲ. ಅನುಪಮ ನೀರಿನಿಂದ ಹೊರತೆಗೆದ ಮೀನಿನಂತಾಗಿದ್ಲು. ಮಧ್ಯಮ ವರ್ಗದ ಬಡ ಹುಡುಗಿ ಮನೋಹರ್ನ ಪತ್ನಿಯಾಗಿದ್ದರೆ ಅವನ ಇಚ್ಛೆ ಹರಿತು ನಡಿಬಹುದಿತ್ತು. ಮನೋಹರ್ ಅವಳಿಗೆ ಪ್ರೀತಿ ವಿಶ್ವಾಸದಲ್ಲಿ ಮಾತ್ರ ಋಣ ಕಡಿಮೆ ಮಾಡಿರಲಿಲ್ಲ. ತನಗೆ ಸಾಧ್ಯವಾದಷ್ಟು ರೀತಿಯಲ್ಲಿ ಅವಳನ್ನು ಪ್ರಸನ್ನಗೊಳಿಸಲು ಪ್ರಯತ್ನಿಸ್ತಿದ್ದ. ತನ್ನ ಕೈಗೆಟಕದಿದ್ದರೆ ಸುಳ್ಳು ಭರವಸೆ ಕೊಡದೆ ನೇರವಾಗಿ ತನ್ನ ತೊಂದರೆ ಅವಳಿಗೆ ತಿಳಿಸ್ತಿದ್ದ. ಆದರೆ ಅನುಪಮಳಿಗೆ ತನ್ನ ಆದರ್ಶ ಅಸಹಾಯಕತೆಯನ್ನು ಅರಗಿಸ್ಕೊಳ್ಳುವ ಚೈತನ್ಯವಿರಲಿಲ್ಲ. ತಾನು ಏನು ಕೇಳಿದ್ರು ಆಗಲ್ಲ ಅಂತೀರಿ, ನಿಮಗೆ ನಾನು ಕಂಡ್ರೆ ಪ್ರೀತಿನೇ ಇಲ್ಲ ಎಂದು ಅಳ್ತಿದ್ಲು. ಗಂಡನ ಆರ್ಥಿಕ ಸೀಮಿತವನ್ನು ಅರ್ಥ ಮಾಡಿಕೊಳ್ಳುವಷ್ಟು ತಾಳ್ಮೆ ಅನುಪಮಳಿಗೆ ಇರಲಿಲ್ಲ. ಅದಕ್ಕೆ ಮುಖ್ಯ ಕಾರಣವೇನೆಂದರೆ ಅವಳ ಗೆಳತಿ ಶೋಭಾ ತನ್ನ ಪತ್ನಿಯೊಡನೆ ಬೇಕಾದ ಕಡೆಗೆ ತಿರುಗಾಡಿಕೊಂಡು ಮನಸ್ಸು ಬಂದಂತೆ ಹಣ ಖರ್ಚು ಮಾಡ್ತಿದ್ಲು. ಅನು, ನಿನ್ನನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ನಿಮ್ಮ ತಂದೆ ಮನೆಯಲ್ಲಿ ಕಾರುಗಳು ಸಾಲ್ಗಟ್ಟಿ ನಿಂತಿರ್ತಿತ್ತು. ನೀನು ನೋಡಿದ್ರೆ ಆಟೋದಲ್ಲಿ ಓಡಾಡ್ತಾ ಇದೆಯಾ? ನಿನ್ನ ಹಸ್ಬೆಂಡ್ ಮನೆಯಲ್ಲಿ ನೀನು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದೆಯೇ? ನಾನು ನೋಡು 4 ದಿನದಲ್ಲಿ ನನ್ನವರನ್ನು ಪುಸಲಾಯಿಸಿ ಬೇರೆ ಸಂಸಾರ ಮಾಡಿಬಿಟ್ಟೆ. ಆದರೂ ನಮಗೇನು ಕಡಿಮೆ ಇಲ್ಲ ಎನ್ನುವಾಗ ಅನುಪಮಳ ಬಗ್ಗೆ ಮೆಚ್ಚುಗೆಗಿಂತ ತನ್ನ ಬಗ್ಗೆ ಹೆಮ್ಮೆ. ಅನುಪಮಳ ವಿಷಯದಲ್ಲಿ ಮರುಕವೇ ಹೆಚ್ಚಾಗಿರ್ತಿತ್ತು. ವೈಭವದಿಂದ ಮೆರೆಯುವ ಶೋಭಾಳನ್ನು ಕಂಡಾಗಲೆಲ್ಲ ಅನುಪಮ ಮಿಡುಗುತ್ತಿದ್ಲು. ಅನುಪಮನನ್ನು ರಾಜಕುಮಾರನಂತಿರುವವನಿಗೆ ಕೊಡೋಣ ಅಂತ ಆಸೆ ಇಟ್ಕೊಂಡಿದ್ದೆ. ಅವಳ ಗಂಡ ಬರಿಯ ಗ್ರ್ಯಾಜುಯೇಟ್ ಅಷ್ಟೇ. ತಿಂಗಳಿಗೆ ಸರ್ಕಾರಿ ಸಂಬಳಕ್ಕೆ ಕೈ ಒಡ್ರೋದು ಬಿಟ್ಟರೆ ಅವನಿಗಿನ್ನೇನಿದೆ? ಒಮ್ಮೊಮ್ಮೆ ಮಗಳು ಮನೆಗೆ ಬಂದಾಗ ಭಾರದ್ವಾಜ್ ಅವಳ ಎದುರಿಗೆ ಕಹಿಯಾಗಿ ನುಡಿತಿದ್ರು. ಬಡತನವೋ ಸಿರಿತನವೋ, ಹುಡುಗ ಅಂತೂ ಚಿನ್ನದಂಥವನು. ಹೆಂಗಸಿಗೆ ಅದು ತುಂಬ ಮುಖ್ಯ ರೀ.
ಸುಮ್ಮನೆ ಏನೇನೋ ಮಾತನಾಡಿ ಅನುಪಮಳ ಮನಸ್ಸು ಕೆಡಿಸ್ಬೇಡಿ. ನಿರುಪಮಳ ಕೋಪದಿಂದ ಅವನ ವರ್ತನೆಯನ್ನು ಖಂಡಿಸಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.